ಬರೀ ಟಿವಿ ಮಾಧ್ಯಮದಾಗ ನೋಡ್ಬೇಕು. ನಿಮ್ಮ ಎಲ್ಲ ಪೂರ್ಣಿ ಕಾರ್ಯಕ್ರಮ ನೇರವಾಗಿ ನೋಡಿದ್ದು ನಾ ಕೇಳಿದ್ವಿ. ಇವತ್ತು ನನ್ನ ಮಗಳ ಬೇರೆ ಏನು ಮಾಡಬೇಡ್ರಿ. ನೀವು ಯೂಸ್ವಾಗಿ ಇಷ್ಟ ಹೇಳ್ತಿಲ್ಲ. ನಮಗಂತೂ ನೋಡಕ್ಕೆ ಬರೋದಿಲ್ಲ. ಬೇರೆ ಹೆಣ್ಮಕ್ಳಿಗಾದ್ರೂ ರಕ್ಷಣೆ ಕೊಡೋಕೆ ವ್ಯವಸ್ಥೆ ಮಾಡಿ ಅಷ್ಟೇ. ತಾಯಿ ಮುಂದೆ ನೋಡಿ ಮಕ್ಕಳಂದ್ರೆ ಕಾರ್ನಾಗ ಮುಂದೆ ಕರ್ಕೊಂಡು ಬರೋಕ್ಕಲ್ಲೇ ಫೋನ್ ಇರ್ತಾರೆ. ಬಂದೆ ಮಮ್ಮಿ ಇಲ್ಲ ಗೇಟಿಗೆ ದಾಟಬೇಕಾದ್ರೆ ಎಲ್ಲ CC ಕ್ಯಾಮ್ರಾದಾಗ ಬಂದೈತಿ. 30 ಸೆಕೆಂಡ್ದಾಗ 9 ಕಡೆ ಯಾಕಂತ ಅವ್ನು ಎಲ್ಲಿ ಕೊಂಚಬೇಕು ಅನ್ಸುತ್ತೆ ಪ್ಲ್ಯಾಂಡ್ ಜೊತೆಗೆ ಹಿಂಗ ಬರ್ಬೇಕಂತೇಳಿ 2 ತಾಸು ಕಾದಾನಂತ. ಅಲ್ಲಿ ಕಾಲೇಜ್ನಾಗ TV ಫುಟೇಜ್ನಾಗ ಐತಿ. ಅಲ್ಲೇ ಅಡ್ಡಾಡಣ. ಯಾವ ಸೆಕ್ಯೂರಿಟಿನೂ ಕೇಳಿಲ್ಲ. ಎಂಥ ವೈಫಲ್ಯ ಇರ್ಬೇಕು ಮ್ಯಾನೇಜ್ಮೆಂಟ್ ಕಮಿಟಿ. ಆ ಕ್ಯಾಮ್ರಾ ನೋಡೋರ ಗೊತ್ತಿರ್ಬೇಕು. ಅಬ್ಸರ್ವೇಷನ್ ಸೆಕ್ಯೂರಿಟಿ ಗಾರ್ಡ್ದವ್ರ ನೋಡ್ಬೇಕು ಯಾಕೆ ಬಂದಿಲ್ಲ ಅಂತ. 2 ವರ್ಷದಿಂದ ಡ್ರಾಬ್ಯಾಕ್ ಆಗ್ಯಾನ. ಹಿಂದಕ್ಕೆ BCA ಕ್ಲಾಸ್ಮೇಟ್ BCA ಅದ ಫೇಲ್ ಆಗ್ತದೆ. ಡ್ರಾಬ್ಯಾಕ್ ಆಗ್ತದೆ. ಮುಂದುವರೆದು ಅವ್ನು ಅಲ್ಲಿ ಕಾಲೇಜ್ ಬಂದಿದ್ದು ಮಾಡಿದ್ದು ಕೂಡ ಇನ್ಫಾರ್ಮೇಶನ್ ಕೊಡೋರು ಅದಾರೆ. ಎಲ್ಲರೂ ಸೇರಿ ಇನ್ವಾಲ್ವ್ಮೆಂಟ್ ಮಾಡಿ ಯಾಕೆಂದ್ರೆ ಎಕ್ಸಾಮ್ ಇದ್ದಿದ್ದು ಜೊತೆಗೆ ಬಿಡೋದು ಗೊತ್ತೆಲ್ಲ ಇನ್ಫಾರ್ಮ್ ಕೊಡೋದು. 4-5 ದಿವಸದಿಂದ ಫಾಲೋಅಪ್ ಮಾಡ್ಕೊಂಡು ಪರೀಕ್ಷೆ ಇದು ಇತ್ತು. ಮಂತ್ಲಿ ಟೆಸ್ಟ್ ಇತ್ತು. 3 ಕಾಲೇಜ್ ಮುಗೀತು. 1 ತಾಸು ಟೆಸ್ಟ್ ಇತ್ತು. ಮಂತ್ಲಿ ಟೆಸ್ಟ್ ಕ್ಯಾಶುವಲ್ ಆಗಿರ್ತಾವ. ಅದನ್ನು ಬರ್ಬೋದು. ಆದರೆ ಮೊದಲನೇ ಕೇಸ್ ಏನಲ್ಲ ಸ್ವಾಮೀಜಿ. ನಾವೆಲ್ಲರೂ ಗಾಬರಿ ಕೊಡೋ ಪಡ್ತಾ ಇದೀವಲ್ಲ, ಮೊದಲನೇ ಕೇಸ್ ಅಲ್ಲ ಸ್ವಾಮೀಜಿ. ಈ ಥರದ ಅನೇಕ ಕೇಸುಗಳು ದೇಶದಾದ್ಯಂತ ಆಗಿದೆ. ಕರ್ನಾಟಕದಲ್ಲೂ ತುಂಬ ಪ್ರಕರಣಗಳು ಬಂದಿವೆ. ದುರದೃಷ್ಟ ಅಂತ ನಮಗೆ ಅದನ್ನು ಇವರ ಈ ಪ್ರೇಮ ಪ್ರಕರಣ ಚಕ್ರವರ್ತಿ ಇದು ನಡೆಯುತ್ತೆ ಸ್ವಾಮೀಜಿ. ಕಾಲೇಜ್ನಲ್ಲಿ ಒಂದು ಹುಡುಗಿ ನಾನು ನಿಮಗೆ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಹುಡುಗ ಸುಮ್ಮನೆ ಹೋಗ್ತಾನೆ. ಈ ತರ ಕೊಲೆ ಮಾಡುವ ಆಲೋಚನೆ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿ ಬಹಳ ಡೇಂಜರ್ಸ್. ಈ ಮನಸ್ಥಿತಿ ಏನು ಅನ್ನೋದನ್ನ ಯೋಚನೆ ಮಾಡಿ ಪರಿಹಾರ ಎಷ್ಟು ಜನ ತಾಯಂದ್ರಿಗೆ ಕಣ್ಣೀರಿದ್ದಾರೆ ಸ್ವಾಮಿ. ಸ್ವಾಮೀಜಿ ಅಕಸ್ಮಾತ್ ಏನಾದ್ರೂ ಇಂಥ ಹುಡುಗಿಯು ಒಪ್ಪಿಕೊಂಡು ಮದುವೆ ಆದರೆ ಅದು ಏನು ಸಮಾಧಾನಕರವಾಗಿ ಎಂಡಾಗಲ್ಲ ಸ್ವಾಮಿ. ಅವರನ್ನು ಮರ್ಡರ್ ಮಾಡಿ ಸುಟ್ಟಿಸಲಾಗುವ ಪ್ರಕರಣಗಳಾಗ್ತದೆ. ಅಂದ್ರೆ ಇದೊಂಥರ ಕ್ರೌರ್ಯದ ಪರವಶ. ಇದಕ್ಕೆ ಪರಿಹಾರ ಪಾಂಡು ನಮ್ಮ ಮುಂದೆ ಹೋಗ್ತೀನಿ ನೋಡಿ. ನಮ್ಮ ಮುಂದೆ ಹೋಗ್ತೀನಿ ನೋಡಿ. ಕಳಿಸ್ತಾರಂದ್ರೆ ಹೇಳೇ ಬಂದೇನೆ ಎಲ್ಲರಿಗೂ. शेखर कनेक्ट है बोल कुछ तुझे बोल कुछ हो रही है दोस्त. ಬಂದೆಲ್ಲ ಫೇಲ್ ಮಾಡ್ತೀನಿ ನೋಡಪ್ಪ ಕರೆಕ್ಟಾಗಿ ಇದ್ದು. ಆ ಹುಡುಗ ಮುಸ್ಲಿಂ ಅಂತ ಹಿಂದೂ ಆಗಿದ್ದೆ, ಹುಡುಗಿ ಕೊಲೆ ಆಗ್ತಿರಲಿಲ್ಲ. ನಾನು ಇದನ್ನ ಹಿಂದೂ ಮುಸ್ಲಿಂ ಆಂಗಲ್ಸ್ ತರಲಿಕ್ಕೆ ಪ್ರಯತ್ನ ಪಡಲ್ಲ. ಆದರೆ ಸುಮ್ಮನೆ ಯೋಚನೆ ಮಾಡಿ ಸ್ವಾಮೀಜಿ, ಯಾಕೆ ಮುಸ್ಲಿಂ ಹುಡುಗನೇ ಹಿಂದೂ ಹುಡುಗಿ ಫಸ್ಟಿಗೆ ಪ್ರಯತ್ನ ಪಡ್ತಾನೆ? ಅವನಿಗೆ ಆ ಕ್ರೌರ್ಯ ಎಲ್ಲಿಂದ ಬರುತ್ತೆ? ಆ ಕ್ರೌರ್ಯದ ಮೂಲ ಎಲ್ಲಿ? ಅದನ್ನು ಸಮಾಜ ಹುಡುಕೋದು ಬೇಡವ ಸ್ವಾಮೀಜಿ? ಈಗ ನ್ಯಾಯಾಲಯ ಇವನಿಗೊಬ್ಬನಿಗೆ ಶಿಕ್ಷೆ ಕೊಡುತ್ತೆ ಸ್ವಾಮೀಜಿ. ಕ್ರೌರ್ಯದ ಮೂಲ ಎಲ್ಲಿದೆ ಅಂತ ನಾವು ಹುಡುಕ್ಲಿಲ್ಲ ಅಂತಂದ್ರೆ ಈ ಥರದ್ದು ನಡೆದ್ರೆ ಮತ್ತೆ 100% ಗಾಂಜಾದಲ್ಲಿ ಇರ್ತಾನೆ ಸ್ವಾಮೀಜಿ. ನೀವು ಬೇಕಿದ್ರೆ ಈಗಲೂ ಒಂದನ್ನು ವಿಚಾರಿಸಿ ಹೊಡೆದು ಬಡದು ತೆಗೆದ್ರೆ ಬಾಯಿ ಬಿಡ್ತಾನೆ. ಆ ಗಾಂಜಾದ ಪವರ್ ಅವ್ರಿಗೆ ಹೇಗೆ ಅದನ್ನ ಟ್ರೈನ್ ಮಾಡಲಾಗಿದೆ ಅಂತಂದ್ರೆ ಕೊಲೆ ಮಾಡು ಸ್ವಾಮೀಜಿ. ಒಂದು ರಕ್ತ ಕಂಡ್ರೆ ಜೀವ ಒಂದ್ಸಲ ಛಲ್ ಅನ್ನತ್ ನಮ್ದು. ಆ ಥರ ಬ್ರೂಟಲ್ 9 ಸಲ ಸ್ವಾಮೀಜಿ ಇಲ್ಲಿ ಹಾಕಿದಾನೆ, 2 ಸಲ ಇಲ್ಲಿ ಹಾಕಿದ್ದಾನೆ. ನನ್ನ CCTV ನೋಡಿದೀನಿ. ಒಂದು ತೊಡೆ ಹೊಡೆದಿದ್ದಾನೆ, ಅವಳು ಓಡ್ಲಿಕ್ಕಾಗದೆ ಬಿದ್ದಿದ್ದಾಳೆ. ಆಮೇಲೆ ಇಲ್ಲಿ ಹೊಡಿತಾನೆ, ಆಮೇಲೆ ಚುಚ್ತಾನೆ. ಹೇಗೆ ಅಂತಂದ್ರೆ ಆ ಹುಡುಗಿಗೆ ಮಿಸ್ಕಾಡ್ಲಿಕ್ಕೂ ಅವಕಾಶ ಕೊಡಲ್ಲ ಸ್ವಾಮಿ. ನಿಮ್ಗೆ ಪ್ರತಿರೋಧಕ್ಕೆ ಅವಕಾಶವೇ ಇಲ್ಲ. ಹೇಗೆ ಸಾಧ್ಯ ಸ್ವಾಮಿ?
ನನಗೆ ಇಲ್ಲಿ ಕೊಲ್ತಾನೆ ಅಂತ ಹೇಳ್ಬೇಕಾದ್ರೆ ಕಷ್ಟ ಆಗುತ್ತೆ. ಅಷ್ಟು ಬ್ರೂಟಲ್ ಮಾಡಬೇಕು. ಮತ್ತೆ ಮೊದಲನೇದೇನಲ್ಲ, ನನಗೆ ಅದು ಬೇಜಾರಿರೋದು ತುಂಬ ಸಲ ಆಗುತ್ತೆ. ಮತ್ತೆ ಇದನ್ನು ವೈಯಕ್ತಿಕ ಕಾರಣಗಳು ಅಂತ ಕರೀತಾರೆ. ಇದು ವೈಯಕ್ತಿಕ ಏನೇ ಹೇಳೋದು ಸ್ವಾಮಿ. ಸಮಾಜದ ಮೇಲೆ ಏನು ಪರಿಣಾಮ ಒಂದು ಕ್ರೌರ್ಯವನ್ನು ಯಾವುದಕ್ಕೂ ಸ್ವಾಮೀಜಿ ಆ ಹುಡುಗ ಹಿಂದೂನೇ ಆಗಿದ್ದು ಸಮರ್ಥಿಸ್ಕೊಳ್ಬಾರ್ದು ಸ್ವಾಮೀಜಿ. ಹುಡುಗಿ ಮುಸ್ಲಿಂ ಆಗಿದ್ರು, ಹುಡುಗ ಹಿಂದೂ ಆಗಿದ್ರು ಇದನ್ನು ಸಮರ್ಥಿಸ್ಕೊಳ್ಬಾರ್ದು. ಇಲ್ಲಿ ಆ್ಯಂಗಲ್ ಇರೋದು ಈ ಥರದನ್ನು ಸಮರ್ಥಿಸ್ಕೊಳ್ಲಿಕ್ಕೆ ನಾವು ಶುರು ಮಾಡಿದರೆ ಎಂಥ ಸಮಾಜ ಅಂತ ಕರ್ಸ್ಕೊಳ್ತೀವಿ ಸ್ವಾಮೀಜಿ ನಾವು. ಕಷ್ಟಪಟ್ಟು ಬೆಳೆಸಿದ ಶಿವಾಜಿ ಸಿಕ್ಕಿಲ್ಲ ಅಂತ ಸ್ವಾಮೀಜಿ ಏನೋ ಹುಷಾರಿಲ್ಲ ಮತ್ತೇನೋ ಬೇರೆ ಸಹಿಸ್ಕೊಳ್ಳೋದು ಮತ್ತು ಅವೆಲ್ಲ ನನ್ನ ನೋಟಿಸ್ ಮತ್ತೆ ನಿಮ್ಮ ಕಣ್ಣೆದ್ರಿಗೆ ಕಂದಾಗಲಿಲ್ಲ ಫೋಟೋ ತಗೋ ಇಲ್ಲೇ ತಗೋ ಆಗಲ್ಲ ಖಂಡಿತ ತಗೊಂಡ್ ಸರಿ ತಗೊಂಡ್ ಏನು ಸರಿ ನಿಜವಾದ ತಾಯಿದ್ರೆ ಕುಟುಂಬದವರ ಮಕ್ಕಳನ್ನು ತನ್ನ ಮಕ್ಕಳನ್ನು ನೋಡ್ತಿದ್ದಿಲ್ಲ, ಹುಡುಗಂದ ದೊಡ್ಡದಿನ ಮತ್ತೊಂದಿಲ್ಲ ಅಂತ ಆಡ್ಕೊಂತಿರ್ಲಿಲ್ಲ. ನಾವು ತಾಯಿ ನೋಡಿ ಮಾತಾಡ್ತಾರೆ, ಏನು ಪಿಕ್ಚರ್ ನೋಡೋದು ಇಲ್ಲ ಟಿ ವಿ ಸತ ನನ್ನ ಮಗಳ ಕಡೆಗೆ ನೋಡು. ಈಗಿನ ಕಾಲದಾಗ ಒಂದು ಪಿಕ್ಚರ್ ನೋಡಿ, ಒಂದು ಟಿ ವಿ ನೋಡಿ. ಜೀವನದುದ್ದಕ್ಕೂ ಇದು ಇನ್ನೂ ಇರುತ್ತೆ. ನಾವು ಹೇಳ್ಬೋದು ಎಷ್ಟೇ ಸಮಾಧಾನದ ಮಾತುಗಳನ್ನು, ಆದರೆ ನೀವು ಹೇಳಲಿಕ್ಕೆ ಸಂತೃಪ್ತಿ ಅನ್ನೋದು ಜೀವನದುದ್ದಕ್ಕೂ ಇಲ್ಲ. ಆದರೂ ಸಹಿಸ್ಕೊಳ್ಬೇಕು, ಅನಿವಾರ್ಯ. ನೀ ಹುಟ್ಟಿಸದಲ್ಲಿ ಹುಟ್ಟಿ, ನೀ ಕೊಂದಲ್ಲಿ ಸಾಯದೆ ಎಲ್ಲ ವಶವೇ ಅಂತ ಯಾವ ಸಂದರ್ಭದಲ್ಲಿ ಹೇಳಿಲ್ಲ ಗೊತ್ತಿಲ್ಲ. ನೀ ಹುಟ್ಟಿಸದಲ್ಲಿ ಹುಟ್ಟಿ, ನೀ ಕೊಂದಲ್ಲಿ ಸಾಯದೆ ನನ್ನ ವಶವೇ. ನನ್ನ ಕೈಲೆಲ್ಲ ಕೊಟ್ಟೋದು ಮತ್ತು ಸಾಯೋದು ಬೇರೆ ಮುಂದೆ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವೆಲ್ಲರೂ ಗೌರವದಿಂದ ಇಟ್ಟು ಸಹಜವಾದ ಸಾವಿಗೆ ಅನ್ವಯಿಸುತ್ತಾ ಈ ಗೌರವದ ಸಾವು ಅಲ್ಲ, ಸಹಜವಾದ ಸಾವು, ಸಹಜವಾದ ಸಾವು, ಸಹಜವಾದ ಸಾವು. ಅಲ್ಲಿ ಹಿಂಸಾ ಗೌರವ ಇನ್ನೊಂದು ದಾರಿ ಚುಚ್ಚಿದ ಕಾರ್ಯಕ್ರಮ ಇದೆ.
ಜಾಸ್ತಿ ಬರ್ತಾ ಹೇಳ್ತೀವಿ ಅದನ್ನ ಜಾಸ್ತಿ ಶುಭಾರ್ಥ ನಮ್ಮಂತ ನ್ಯಾಯ ಮಾಡಿದ